ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ತನುಷಾಗೆ ಸ್ವಾಗತ. ಈ ವ್ಲಾಗ್ನ ನಾನು ಉಗಾದಿ ಹಬ್ಬಕ್ಕೂ ಮುಂಚೆ ಮಾಡಿದ್ದೆ. ಸೊ ಅದನ್ನ ಕೂಡ ಇದೇ ವ್ಲಾಗ್ನಲ್ಲೇ ಇನ್ಕ್ಲೂಡ್ ಮಾಡಿದ್ದೀನಿ. ಕೆಲವೊಂದು ಕೆಲಸ ಇತ್ತು, ಹಾಗಾಗಿ ಜಯನಗರ್ಗೆ ಅಂತ ಹೋಗಿದ್ವಿ. ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋದಕ್ಕೆ ಅಂತ ನಾಗಾರ್ಜುನಗೆ ಬಂದಿದ್ದೀವಿ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ನಾಗಾರ್ಜುನದಲ್ಲಿ ಆಂಧ್ರ ಮೀಲ್ಸ್ ಅಂತೂ ತುಂಬಾನೇ ಫೇಮಸ್ ಆಗಿರುತ್ತೆ. ಸೊ ನಾವು ಕೂಡ ಅದನ್ನೇ ಆರ್ಡರ್ ಮಾಡಿದ್ದೀವಿ. ಬಿಸಿ ಬಿಸಿಯಾಗಿ ಎಲ್ಲಾನು ಸರ್ವ್ ಮಾಡಿದ್ರು, ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಎಲ್ಲಾನು. ಸೊ ಅಲ್ಲಿ ಊಟ ಮಾಡಿಕೊಂಡು ನಾವು ಆಚೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ವಿ. ಏನಿಲ್ಲ, ಕೆಲವೊಂದು ಇಯರಿಂಗ್ಸ್ ಬೇಕಾಗಿತ್ತು ನನಗೆ. ಸೊ ಡಿಫ್ರೆಂಟ್ ಆಗಿರೋದನ್ನ ನೋಡಿ ಹುಡುಕಿ ತಗೊಳ್ತಾ ಇದ್ದೀನಿ. ಆ್ಯಂಡ್ ತುಂಬಾನೇ ರೀಸನಬಲ್ ರೇಟ್ಸಲ್ಲಿ ಕೆಲವೊಂದು ಸಿಕ್ಬಿಡುತ್ತೆ ನಮಗೆ ಈಸಿಯಾಗಿ. ಸೊ ನಾನು ಕೂಡ ಹುಡುಕಿ 2 ಇಯರಿಂಗ್ಸ್ನ ಪರ್ಚೇಸ್ ಮಾಡಿದೆ. ಅದನ್ನೇ ಇವಾಗ ನೀವು ನೋಡಿದ್ದು. ಈಗ ನೆಕ್ಸ್ಟ್ ಡೇ ಆಗಿದೆ. ಸೊ ಉಗಾದಿ ಹಬ್ಬಕ್ಕೆ ಮನೆ ಎಲ್ಲ ಕ್ಲೀನ್ ಮಾಡಬೇಕಲ್ವಾ, ಅದನ್ನೇ ಈಗ ನಾನು ಮಾಡ್ತಾ ಇದ್ದೀನಿ. ಕಿಚನ್ ಪೂರ್ತಿಯಾಗಿ ನಾನು ಫುಲ್ ಕ್ಲೀನ್ ಮಾಡಿಬಿಟ್ಟೆ. ಮಿಕ್ಕಿದೆಲ್ಲನೂ ಸ್ವಲ್ಪ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು ಕ್ಲೀನ್ ಮಾಡೋದಕ್ಕೆ ಅಂತ. ಈಗ ನಾನು ಕ್ಲೀನ್ ಮಾಡ್ತಿರೋ ಈ ಗೋಡೆಗೆ ಬಂದು ಮುಂಚೆ ನಾರ್ಮಲ್ ಪೇಂಟೇ ಇದೆ ಇದು. ಬಟ್ ನಾನೀಗ ಇದಕ್ಕೆ ಆಯಿಲ್ ಪೇಂಟ್ನ ಹಚ್ಚಿದ್ದೀನಿ. ಆಯಿತು, ಒಂದು 3-4 ಮಂತ್ಸ್ ಆಯಿತು ನಾನು ಇದಕ್ಕೆ ಪೇಂಟ್ ಮಾಡಿ. ಈ ಥರ ಆಯಿಲ್ ಪೇಂಟ್ ಮಾಡಿರೋದ್ರಿಂದ ನನಗೆ ಆ ಗೋಡೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬಾ ಈಸಿ ಆಗೋಯಿತು. ಅದನ್ನ ಜಸ್ಟ್ ಒಂದು ಒದ್ದೆ ಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ಕ್ಲೀನ್ ಆಗಿಬಿಡುತ್ತೆ. ಚಿಮ್ನಿ ಎಲ್ಲ ಕ್ಲೀನ್ ಮಾಡಿ ಈಗ ಆ ಕಡೆ ಸೈಡ್ ಟೈಲ್ಸ್ ಆಗಲಿ ಮತ್ತು ಸ್ಟವ್ ಆಗಲಿ ಎಲ್ಲಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ್ಮೇಲೆ ಕಿಚನ್ ಕೌಂಟರ್ ಟಾಪ್ ಮತ್ತು ಕೌಂಟರ್ ಟಾಪ್ ಮೇಲೆ ಇಟ್ಟಿರೋ ಅಂಥ ಶೆಲ್ಫ್ಸು ಇದನ್ನೆಲ್ಲಾನು ಕ್ಲೀನ್ ಮಾಡಬೇಕು. ಆದಷ್ಟು ಎಲ್ಲ ಡೀಪ್ ಕ್ಲೀನೇ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಪರ್ಟಿಕ್ಯುಲರ್ ಟೈಲ್ಸ್ ಅಂತೂ ಯಾವಾಗಲಾದರೂ ಒಂದ್ಸಲ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಆ್ಯಂಡ್ ಈಗ ಸಮ್ಮರ್ ಆಗಿರೋದ್ರಿಂದ ಮನೆಯೆಲ್ಲ ಪೂರ್ತಿ ಧೂಳು ಜಾಸ್ತಿ ಕೋರತ್ತೆ. ಸೊ ಈ ಟೈಲ್ಸ್ ಮೇಲೂ ಅಷ್ಟೇ ಸ್ವಲ್ಪ ಧೂಳಾಗೆ ಕಾಣಿಸ್ತಾ ಇತ್ತು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆ ಕಾರ್ನರಲ್ಲಂತೂ ಎವ್ರಿ ಡೇ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಧೂಳು ಇದೆಲ್ಲನೂ ಅಕ್ಯುಮುಲೇಟ್ ಆಗಿತ್ತು. ಸೊ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಇವಾಗ ಸ್ಟ್ಯಾಂಡನ್ನು ಕೂಡ ಒಂದ್ಸಲ ಸೋಪ್ ಬಟ್ಟೆನಲ್ಲಿ ಒರೆಸಿ ಆಮೇಲೆ ಒಂದು ವೆಟ್ ಕ್ಲಾತ್ನಲ್ಲಿ ಒರೆಸಿ ಈಗ ಮತ್ತೆ ಎಲ್ಲನೂ ರೀಅರೇಂಜ್ ಮಾಡ್ತಾ ಇದ್ದೀನಿ. ನನಗೆ ಒಂದು ಐಡಿಯಾ ಇತ್ತು, ಇದನ್ನು ಕಾಫಿ ಬಾರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಎಲ್ಲ ಅರೇಂಜ್ಮೆಂಟ್ ಮಾಡಿ ನೋಡಿದಾಗ ನಂಗೆ ಯಾಕೋ ಅಷ್ಟೊಂದು ಓಕೆ ಅಂತ ಅನಿಸ್ಲಿಲ್ಲ. ಹಾಗಾಗಿ ಎಲ್ಲ ನಾರ್ಮಲ್ ಆಗಿ ಮುಂಚೆ ಹೇಗಿತ್ತೋ ಅದೇ ಥರನೇ ಎಲ್ಲನೂ ಆರ್ಗನೈಸ್ ಮಾಡಿ ಇಟ್ಟೆ. ಸೊ ಈ ಗ್ಲಾಸಸ್ಸು ನನಗೆ ಮುಂಚೆಯಿಂದ ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಿರೋದಾದರೆ ನಿಮಗೆ ಗೊತ್ತಿರುತ್ತೆ, ಅಂದರೆ ನನ್ನ ಕಾಫಿ ಮಗ್ಸ್ ಕಲೆಕ್ಷನ್ ತುಂಬಾ ಇಷ್ಟ ಅಂತ. ಸೊ ಅದನ್ನೆಲ್ಲ ಒಂದು ಜಾಗದಲ್ಲಿ ಇಟ್ಬಿಡೋಣ ಅಂತ ಡಿಸೈಡ್ ಮಾಡಿ ಈಗ ಅದನ್ನೆಲ್ಲ ಜೋಡಿಸಿಟ್ಟಿದ್ದೀನಿ. ಮತ್ತು ಅದೇ ಥರನೇ ಎಲ್ಲ ಈ ಸ್ಟ್ಯಾಂಡ್ನು ಕೂಡ ಕ್ಲೀನ್ ಮಾಡಿ ಈಗ ಎಲ್ಲ ರೀಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನೂ ಚೇಂಜಸ್ನ ನಾನು ಮಾಡೋಕ್ಕೆ ಹೋಗಲಿಲ್ಲ. ಆಗಲೇ ಹೇಳಿದಾಗೆ ಕಾಫಿ ಬಾರ್ಗೆ ಅಂತ ಇಲ್ಲಿ ಎಲ್ಲ ಅರೇಂಜ್ ಮಾಡೋದಕ್ಕೆ ಇಟ್ಟೆ. ಬಟ್ ಯಾಕೋ ನಂಗೆ ಸೆಟ್ ಆಗಲಿಲ್ಲ. ಸೊ ಹಾಗಾಗಿ ಎಲ್ಲ ರಿಮೂವ್ ಮಾಡಿ ಅದ್ರ ಪ್ಲೇಸ್ನಲ್ಲೇ ವಾಪಸ್ ಇಟ್ಬಿಟ್ಟೆ. ಆ್ಯಂಡ್ ಇಲ್ಲಿ ಕಾಫಿ ಫಿಲ್ಟರ್ಸ್ ಎಲ್ಲ ನನ್ನ ಹತ್ರ ಇದೆ ಅಲ್ವಾ, ಅದನ್ನೆಲ್ಲನೂ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಹಾಗೆ ಆ ಕಡೆ ಎವ್ರಿ ಡೇ ಯೂಸ್ ಮಾಡುವಂಥ ಆಯಿಲ್ ಕಂಟೈನರ್ಸು ಇದನ್ನೆಲ್ಲನೂ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಅದನ್ನು ಕೂಡ ಈಗ ಒಂದೊಂದಾಗೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ನಡುವೆ ಅಂತೂ ನಮ್ಮ ಮನೆಯಲ್ಲಿ ಇರುವೆಗಳು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಅದು ಕೂಡ ಕಿಚನ್ನಲ್ಲೇ ಚೆನ್ನಾಗಿ ಸೇರ್ಕೊಂಡ್ಬಿಟ್ಟಿದೆ. ನಾನು ಅದಕ್ಕೆ ಅದ್ರ ಪಾಡಿಗೆ ಅದಿರುತ್ತಲ್ವ, ಅದಕ್ಕೆ ಸುಮ್ಮನೆ ಏನಾದರೂ ಮಾಡಬೇಕು ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೆ. ಬಟ್ ಇವಾಗ ನೋಡಿದ್ರೆ ಅದು ಜಾಸ್ತಿ ಆಗಿಬಿಟ್ಟಿದೆ. ಅದನ್ನು ಹೋಗ್ಸೋದಕ್ಕೆ ಏನಾದರೂ ಟಿಪ್ಸನ್ನ ಹುಡುಕಬೇಕು. ನಾನು ಜಾಸ್ತಿ ಕ್ಲೀನಿಂಗ್ನ ವ್ಲಾಗ್ ಮಾಡೋದಕ್ಕೆ ಹೋಗಲಿಲ್ಲ. ಇವಾಗ ನೆಕ್ಸ್ಟ್ ಡೇ ಅಂದರೆ ಉಗಾದಿ ಹಬ್ಬದ ದಿನ. ಸೊ ಅವತ್ತಿನ ದಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಉಗಾದಿ ಹಬ್ಬದ ದಿನ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಮುಗಿಸಿ ಈಗ ಅಡುಗೆ ಕೆಲಸ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಅಡುಗೆ ಕೆಲಸಕ್ಕೂ ಮುಂಚೆ ಏನೇನು ನೆನೆಸಿಡ್ಬೇಕೋ ಅದನ್ನೆಲ್ಲ ನೆನೆಯೋದಕ್ಕೆ ಅಂತ ಹಾಕಿಟ್ಟಾಯಿತು. ಕೋಸಂಬರಿಗೆ ಹೆಸರುಬೇಳೆ ಮತ್ತು ಕಡಲೆಬೇಳೆ ವಡೆಗೆ ಅಂತ ನೆನೆಸಿಟ್ಟಾಯಿತು. ಇವಾಗ ನಾನು ಒಬ್ಬಟ್ಟು, ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಒಬ್ಬಟ್ಟನ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಅಂತ ಇವಾಗ ಚಿರೋಟಿ ರವೆನ ಕೂಡ ಕಲಸಿ ನೆನೆಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಈ ರೆಸಿಪಿನ ನಾನು ಆಲ್ಮೋಸ್ಟ್ ಒಂದು 2-3 ಯೂಟ್ಯೂಬ್ ಚಾನಲ್ಸ್ನ ನೋಡಿಕೊಂಡು ಫಾಲೋ ಮಾಡ್ತಾ ಇದ್ದೀನಿ. ಆ್ಯಟ್ ದ ಸೇಮ್ ಟೈಮ್ ಅಮ್ಮ ಕೂಡ ಕೆಲವೊಂದೆಲ್ಲ ಟಿಪ್ಸ್ನ ನನಗೆ ಹೇಳ್ಕೊಟ್ಟಿದ್ರು ಮುಂಚೆಯಿಂದನೂ ಅಷ್ಟೇ, ಅಂದರೆ ಮದುವೆಗೆ ಮುಂಚೆನೇ. ಅದನ್ನೆಲ್ಲ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ನಾನು ಇವತ್ತಿನ ಒಬ್ಬಟ್ಟನ್ನು ಟ್ರೈ ಮಾಡ್ತಾ ಇದ್ದೀನಿ. ಹೇಗೆ ಬರುತ್ತೋ ಅಂತ ತುಂಬಾ ಭಯ ಆಯಿತು. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು.
ನಾನಿವತ್ತು ಒಬ್ಬಟ್ಟಿಗೆ ಬರೀ ಚಿರೋಟಿ ರವೆನ ಯೂಸ್ ಮಾಡಿದ್ದೀನಿ. ಯಾಕಂದ್ರೆ ಅಮ್ಮ ಮನೇಲೂ ಅಷ್ಟೇನೆ ಬರೀ ಚಿರೋಟಿನ ಯೂಸ್ ಮಾಡ್ಕೊಂಡು ಒಬ್ಬಟ್ಟನ್ನ ಮಾಡ್ತಾ ಇದ್ರು. ಅದನ್ನೇ ನಾನಿವತ್ತು ಫಾಲೋ ಮಾಡಿದ್ದೀನಿ. ಅಂಡ್ ಅಮ್ಮ ಅಷ್ಟೇನೆ ತುಂಬಾ ಜಾಸ್ತಿ ಎಣ್ಣೆ ಹಾಕಿ ಇದನ್ನ ನೆನೆಯೋದಕ್ಕೆ ಅಂತ ಇಡ್ತಾ ಇದ್ರು. ಅದಕ್ಕೆ ಕಂಪೇರ್ ಮಾಡಿದ್ರೆ ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ಸೊ ಈಗ ಕಲ್ಸಿಟ್ಟಾಯ್ತು, ಅದನ್ನ ನೆನೆಯೋದಕ್ಕೆ ಅಂತ ಇಟ್ಟಿದ್ದೀನಿ. ಅಟ್ಲೀಸ್ಟ್ ಒಂದು 4-5 ಅವರ್ಸ್ ಆದ್ರೂ ನೆನಿಬೇಕು ಅಂತ ಯೂಟ್ಯೂಬ್ ಚಾನೆಲ್ಸ್ನಲ್ಲೂ ಹೇಳಿದ್ರು, ಅಮ್ಮ ಕೂಡ ಹೇಳಿದ್ರು. ಸೊ ಹಂಗಾಗಿ ಅದಕ್ಕೆ ಫಸ್ಟ್ ಅಂತಾನೆ ಅದನ್ನ ಕಲಸಿ ನೆನೆಯೋದಕ್ಕೆ ಅಂತ ಇಟ್ಬಿಟ್ಟೆ. ಅದಾದ್ಮೇಲೆ ನಾನು ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ರವೆ ಇಡ್ಲಿನ ಮಾಡ್ತಾ ಇದ್ದೀನಿ. ನಾರ್ಮಲಿ ಹಬ್ಬದ ದಿನ ಅಂತೂ ನಾನು ಆದಷ್ಟು ಸಿಂಪಲ್ ಆಗಿರೋಂಥ ಬ್ರೇಕ್ಫಾಸ್ಟ್ನ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಇಡ್ಲಿ ಇರ್ಬೋದು, ಈ ಥರ ರವೆ ಇಡ್ಲಿ ಇರ್ಬೋದು, ಈ ಥರದ್ದು. ಯಾಕಂದರೆ ಬೇಗ ಆಗಿಬಿಡುತ್ತೆ. ಇದಕ್ಕೆ ಸೈಡ್ ಡಿಶ್ ಆಗಿ ಚಟ್ನಿ ಒಂದು ಮಾಡಿಕೊಂಡ್ರೆ ಟಿಫನ್ ರೆಡಿ ಆಗಿಬಿಡುತ್ತೆ. ಸುಮ್ಮನೆ ಹೊರಗಡೆಯಿಂದ ತಂದು ತಿನ್ನೋದು ಏನಕ್ಕೆ ಅಂದ್ಬಿಟ್ಟು ಡಿಸೈಡ್ ಮಾಡಿ ಈ ಥರ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ. ಆ್ಯಂಡ್ ರವೆ ಇಡ್ಲಿ ಅಂತೂ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನೇ ಇವತ್ತು ಮಾಡ್ತಾ ಇದ್ದೀನಿ. ಈಗ ರವೆ ಇಡ್ಲಿ ಕೂಡ ರೆಡಿ ಆಗಿದೆ, ಬ್ರೇಕ್ಫಾಸ್ಟ್ ಕೂಡ ಮಾಡಿ ಆಯಿತು. ನೆಕ್ಸ್ಟ್ ಮಿಕ್ಕಿದ ಕೆಲಸ ಮಾಡೋಣ ಅಂತ ಇವಾಗ ಸಾಂಬಾರ್ಗೆ ಬೇಳೆನ ಬೇಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಇವತ್ತಿನ ಹಬ್ಬದ ಮೆನ್ಯೂನಲ್ಲಿ ನಾನು ನುಗ್ಗೆಕಾಯಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಬ್ಬಟ್ಟು ಸಾರನ್ನ ಕೂಡ ಮಾಡ್ತಾ ಇದ್ದೀನಿ. ಯಾಕಂದರೆ ಒಬ್ಬಟ್ಟು ಸಾರು ಬಂದು ಹಸ್ಬೆಂಡ್ಗೆ ತುಂಬಾ ಇಷ್ಟ. ಸಾಂಬಾರ್ಗೆ ಬೇಳೆ ಎಲ್ಲ ಬೇಯೋದಕ್ಕೆ ಇಟ್ಟಾಯಿತು. ನೆಕ್ಸ್ಟ್ ಈ ಕಡೆ ಬೀನ್ಸ್ ಪಲ್ಯಕ್ಕೆ ಅಂತ ಈಗ ಬೀನ್ಸ್ನ ಕೂಡ ಫೈನ್ ಆಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇಷ್ಟರಲ್ಲಿ ಹೆಸರು ಬೇಳೆ ಕೂಡ ಚೆನ್ನಾಗಿ ನೆಂದಿತ್ತು. ಅದಕ್ಕೆ ಅಂತ ನಾನು ಇವಾಗ ಸೌತೆಕಾಯಿ ಕಟ್ ಮಾಡಿ ಹಾಕ್ತೆ. ನೆಕ್ಸ್ಟ್ ಈಗ ಕ್ಯಾರೆಟ್ನ ಕೂಡ ತುರಿದು ಹಾಕ್ತಾ ಇದ್ದೀನಿ. ಈ ಥರ ಹಾಕಿ ಕೋಸಂಬರಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಅನ್ನ ಕೂಡ ರೆಡಿ ಆಗಿತ್ತು. ಚಿತ್ರಾನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಅದಕ್ಕೆ ಅಂತ ಸ್ವಲ್ಪ ಅನ್ನ ತೆಗೆದು ಸೈಡಿಗೆ ಇಟ್ಟಾಯಿತು. ನಾನು ಆ್ಯಕ್ಚುಲಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮಾವಿನಕಾಯಿ ಸಿಗಲಿಲ್ಲ. ಹಾಗಾಗಿ ನಾನು ಇವತ್ತು ಜಸ್ಟ್ ನಾರ್ಮಲ್ ನಿಂಬೆ ಹಣ್ಣಿನ ಚಿತ್ರಾನ್ನನೇ ಮಾಡ್ತಾ ಇದ್ದೀನಿ. ಇದಿಷ್ಟು ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಬೀನ್ಸ್ ಪಲ್ಯ ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ಹಾಲು ಕೂಡ ಕಾದಿದೆ. ನಾನು ಪಾಯಸಕ್ಕೆ ಅಂತ ಇವಾಗ ಗೋಡಂಬಿ, ದ್ರಾಕ್ಷಿ ಮತ್ತು ಶಾವಿಗೆನ ಎಲ್ಲ ಹಾಕಿ ಹುರ್ಕೊಂಡು ಹಾಲನ್ನು ಹಾಕಿ ಕೂಡ ಕುದಿಸಿದ್ರೆ ಪಾಯಸನೂ ಬೇಗ ರೆಡಿ ಆಗಿಬಿಡುತ್ತೆ. ಸೊ ಈ ಥರ ಸೈಮಲ್ಟೇನಿಯಸ್ ಆಗಿ ನಾನು ಒಬ್ಬಳೇ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲನೂ ಯುಗಾದಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹಸ್ಬೆಂಡ್ ಬಂದು ಇಲ್ಲಿ ತೆಂಗಿನಕಾಯಿ ಎಲ್ಲ ತುರಿದು ಕೊಟ್ಟರು. ಯಾಕಂದರೆ ಎಲ್ಲ ರೆಸಿಪಿಗೂ ಆಲ್ಮೋಸ್ಟ್ ಬೇಕಾಗಿತ್ತು ತೆಂಗಿನಕಾಯಿ ಎಲ್ಲನೂ. ಬೀನ್ಸ್ ಪಲ್ಯಕ್ಕೆ, ಕೋಸಂಬರಿಗೆ, ಒಬ್ಬಟ್ಟಿಗೆ ಮತ್ತು ಒಬ್ಬಟ್ಟು ಸಾರಿಗೆ ಎಲ್ಲನೂ. ಅದನ್ನು ನಾನೇ ಮಾಡಬೇಕು ಅಂದಾಗ ಸ್ವಲ್ಪ ಲೇಟ್ ಆಗ್ತಿತ್ತು. ಹಾಗಾಗಿ ಹಸ್ಬೆಂಡ್ ಹೆಲ್ಪ್ ಮಾಡಿ ಕೊಟ್ಟರು. ನೆಕ್ಸ್ಟ್ ಈಗ ನಾನು ಇಲ್ಲಿ ನಿಂಬೆ ಹಣ್ಣಿನ ಚಿತ್ರಾನ್ನಕ್ಕೆ ಒಗ್ಗರಣೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಆಲ್ರೆಡಿ ನಾನು ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಚೆಕ್ ಮಾಡಿ ನೋಡ್ಬೋದು. ಈಗ ಒಗ್ಗರಣೆ ಕೂಡ ರೆಡಿ ಆಗಿದೆ. ಅದನ್ನು ಅನ್ನಕ್ಕೆ ಕಲಿಸ್ಕೊಂಡ್ರೆ ಚಿತ್ರಾನ್ನ ರೆಡಿ ಆಯಿತು. ನೆಕ್ಸ್ಟ್ ಅದೇ ಥರ ನಾನು ಈ ಕಡೆ ಕಡಲೆಬೇಳೆನ ನೆನೆಸಿಟ್ಟಿದ್ದೆ ಅಲ್ವಾ, ಸೊ ಅದನ್ನು ಕೂಡ ರುಬ್ಬಿಟ್ಕೊಂಡು ಇವಾಗ ವಡೆಗೆ ಕೂಡ ಕಲಸಿಟ್ಟಿದ್ದಾಯಿತು. ಈಗ ಒಬ್ಬಟ್ಟು ಹೂರ್ಣಕ್ಕೆ ಅಂತ ನಾನು ತೊಗರಿಬೇಳೆನ ಬೇಯೋದಕ್ಕೆ ಅಂತ ಹಾಕಿಡ್ತಾ ಇದ್ದೀನಿ. ನಾನು ಚಿರೋಟಿ ರವೆನ ಫೈನಲ್ ಆಗಿ ಮೆಷರ್ ಮಾಡಿದಾಗ ಈ ಕಪ್ನಲ್ಲಿ 1 ಕಪ್ ಅಷ್ಟು ಬಂತು. ಸೊ ಅದೇ ಕಪ್ನಲ್ಲೇ ನಾನು ಬೇಳೆನ ಕೂಡ ಮೆಷರ್ ಮಾಡಿ ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿಲ್ಲ, ಯಾಕಂದರೆ ಟೈಮ್ ಇರಲಿಲ್ಲ ನನಗೆ. ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋನ ಮಾಡಿದ್ದೀನಿ. ನೀವೇ ನೋಡ್ಬೋದು, ಫಸ್ಟ್ ಟೈಮ್ ಒಬ್ಬಟ್ಟನ್ನ ನಾನು ಮಾಡ್ತಿರೋದು. ಸೊ ನನಗೆ ಒಬ್ಬಟ್ಟು ತಟ್ಟಬೇಕಾದ್ರೂ ಕೂಡ ಹೆಂಗೆ ಬರುತ್ತೋ ಅಂತ ಡೌಟ್ ಇತ್ತು. ಒಂದು ಒಬ್ಬಟ್ಟು ಮಾಡಿದ್ಮೇಲೆ ನನಗೆ ಖುಷಿ ಅನ್ನಿಸ್ತು, ಯಾಕಂದರೆ ಚೆನ್ನಾಗೇ ಬಂತು ಎಲ್ಲನೂ. ಸೊ ನನಗಂತೂ ಇವತ್ತು ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಖುಷಿ ಅಂತ ಅನ್ನಿಸ್ತು. ಯಾಕಂದರೆ ಫಸ್ಟ್ ಟೈಮ್ ನಾನು ಒಬ್ಬಟ್ಟು ಮಾಡಿದ್ದು, ಅದನ್ನು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದಂತೂ ನಂಗೆ ತುಂಬಾ ಖುಷಿ ಆಯಿತು. ಇವಾಗ ಇದಿಷ್ಟು ಮಾಡೋಷ್ಟೊತ್ತಿಗೆ ಲೇಟ್ ಆಗ್ತಿತ್ತು. ಸೊ ಬೇಗ ಪೂಜೆ ಮಾಡೋಣ ಅಂತ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಒಬ್ಬಟ್ಟನ್ನು ನಾನು ಮಾಡಿ ಇಟ್ಬಿಟ್ಟೆ. ನೆಕ್ಸ್ಟ್ ಈಗ ವಡೆನ ಕೂಡ ಸುಡ್ತಾ ಇದ್ದೀನಿ. ಯಾಕಂದರೆ ವಡೆ ಫಸ್ಟೇ ಎಲ್ಲನೂ ಡೀಪ್ ಫ್ರೈ ಮಾಡಿ ಇಟ್ಟಾಗ ಮೆತ್ತಗಾಗೋಗುತ್ತೆ. ಹಾಗಾಗಿ ನಾನು ಅದನ್ನು ಲಾಸ್ಟಲ್ಲಿ ಇಟ್ಕೊಂಡೆ. ಇದಿಷ್ಟು ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ನೆಕ್ಸ್ಟ್ ನಾನು ಒಬ್ಬಟ್ಟು ಸಾರನ್ನು ಕೂಡ ಮಾಡಬೇಕಾಗಿತ್ತು. ಸೊ ಬೇಗ ನಾನು ವಡೆನ ಕೂಡ ಡೀಪ್ ಫ್ರೈ ಮಾಡಿ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮಾಡಿದ್ದಾಯಿತು. ಚೆನ್ನಾಗಾಯಿತು ಪೂಜೆನೂ. ಬೇವು ಬೆಲ್ಲನ ಕೂಡ ಇಟ್ಟು ಪೂಜೆ ಮಾಡಿದ್ದೀವಿ. ಆ್ಯಂಡ್ ಇವತ್ತಿನ ಹಬ್ಬದ ಸ್ಪೆಷಲ್ ಎಲ್ಲನೂ ಇಟ್ಟು ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿದ್ವಿ. ಸೊ ಈ ವರ್ಷದ ಯುಗಾದಿ ಹಬ್ಬನ ಈ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ನಮಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಇಷ್ಟು ವರ್ಷದವರೆಗೂ ನನಗೆ ಒಬ್ಬಟ್ಟೊಂದು ಮಾಡೋದು ಮಿಸ್ ಆಗ್ತಾ ಇತ್ತು. ಈ ವರ್ಷ ಅದನ್ನು ಕೂಡ ನಾನು ಕಲ್ತ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಪೂಜೆ ಎಲ್ಲ ಮಾಡಿ ನಾನು ಒಬ್ಬಟ್ಟು ಸಾರನ್ನು ಕೂಡ ಮಾಡಿದ್ದೀನಿ. ಈಗ ನೀವೇ ನೋಡ್ಬೋದು ಯಾವ ರೀತಿ ಮಾಡಿದ್ದೀನಿ ಅಂತ. ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಆಯಿತು.
ಒಬ್ಬಟ್ಟು ಸಾರು ಜೊತೆ ಹಪ್ಪಳನ ಕೂಡ ಕರೆದಿಟ್ಟಿದ್ದೀನಿ. ಈಗ ಎಲ್ಲ ಅಡುಗೆ ರೆಡಿ ಆಗಿರೋದ್ರಿಂದ ಬೇಗ ಊಟ ಮಾಡ್ತೀವಿ, ಯಾಕಂದರೆ ಲೇಟ್ ಆಗಿ ಹೋಗ್ತಾ ಇತ್ತು. ಸೊ ಈಗ ಎಲ್ಲರಿಗೂ ಸರ್ವ್ ಮಾಡಿ ಕೊಟ್ಟಾಯಿತು. ನಾನು ಕೂಡ ತಟ್ಟೆಗೆಲ್ಲನೂ ಹಾಕಿಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಊಟ ಮಾಡಿದ್ಮೇಲೆ ನಾನು ಆದಷ್ಟು ಎಲ್ಲ ಕಿಚನ್ನ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಮಿಕ್ಕಿರೋದು ಏನಿತ್ತೋ ಅದನ್ನೆಲ್ಲನೂ ಚಿಕ್ಕ ಚಿಕ್ಕ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿಟ್ಬಿಟ್ಟೆ. ಪಾತ್ರೆ ನಾನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅಷ್ಟೊಂದು ಪೇಷನ್ಸ್ ನನಗಿರಲಿಲ್ಲ. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿದೆ, ಎದ್ದಿದ್ದು ಕೂಡ ಲೇಟ್ ಆಯಿತು. ಇವತ್ತು ಕೂಡ ಹೊಸದಡ್ಕೋ ಹಬ್ಬನೇ. ಬಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಏನೇನು ಐಟಮ್ಸ್ ಮಿಕ್ಕಿತ್ತು ಅದನ್ನೇ ತಿನ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಏನು ವೇಸ್ಟ್ ಆಗಬಾರ್ದಲ್ವಾ, ಹಾಗಾಗಿ ಅದನ್ನೆಲ್ಲ ಖಾಲಿ ಮಾಡ್ಕೊಂಬಿಡೋಣ. ಇನ್ನು ಹೊಸದಡ್ಕೋಗೆ ಏನಾದರೂ ಮಾಡಿದ್ರೆ ಇದೆಲ್ಲನೂ ಮಿಕ್ಕೋಗುತ್ತೆ ಅಂತ ಡಿಸೈಡ್ ಮಾಡಿ ಈಗ ಆ ಕೆಲಸನ ಮಾಡ್ತಾ ಇದ್ದೀನಿ. ಎಲ್ಲನೂ ಬಿಸಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗಿರೋ ಸಮ್ಮರ್ಗೆ ಅಂತೂ ಇದನ್ನೆಲ್ಲ ಆಚೆ ಇಟ್ಟರೆ ನಿಜವಾಗ್ಲೂ ಹಳಸೋಗುತ್ತೆ. ಹಾಗಾಗಿ ನಾನು ಇದನ್ನೆಲ್ಲ ರಾತ್ರಿನೇ ಈ ಥರ ಡಬ್ಬಕ್ಕೆ ಹಾಕಿ ಎಲ್ಲ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿಟ್ಬಿಟ್ಟೆ. ಸೊ ಇವಾಗೆಲ್ಲ ಇದನ್ನು ಮಾಡಿ ಖಾಲಿ ಮಾಡಬೇಕಾಗತ್ತೆ. ಸೊ ಇದೇ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತು ಏನು ಮಾಡಬೇಕು ಅಂತ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಕೆಳಗಡೆ ಕಾಣಿಸ್ತಾ ಇರೋವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಅದರ ಪಕ್ಕನೇ ಇರೋವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ, ಯಾಕಂದರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಮೆಲ್ಲರಿಗೂ ಬಂದ್ಬಿಡುತ್ತೆ. ಸೊ ಇದನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.